ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಅರಸರುಗಳ ಗ್ರಂಥ 19ನೇ ಅಧ್ಯಾಯ ವಚನ 19. ಈ ಒಂದು ಅಧ್ಯಾಯದ ಹೆಡ್ಡಿಂಗ್ ನೋಡೋದಾದ್ರೆ ಎಲೀಷನ ಕರೆ. ಎಲೀಷನಿಗೆ ದೇವರಿಂದ ಬಂದಂತ ದೈವ ಕರೆ. ಆ ದೈವ ಕರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಬರುತ್ತದೆ. ಆದರೆ ನಾವು ಆ ದೈವ ಕರೆಗೆ ಹೋಗೊಟ್ಟು ಮುಂದೆ ನಮ್ಮ ಜೀವನವನ್ನ ಹೇಗೆ ಆ ಕರೆಗೆ ಅನುಗುಣವಾಗಿ ರೂಪಿಸುತ್ತೇವೆ ಎಂಬುದು ಬಹಳ ಮುಖ್ಯವಾದ ವಿಷಯ. ಆ ವಚನವನ್ನ ಓದೋಣ. 1 ಅರಸು 19ನೇ ಅಧ್ಯಾಯ ವಚನ 19. ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲೀಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಒಬ್ಬ ರೈತ, ಸಾಮಾನ್ಯವಾದ ಒಬ್ಬ ರೈತ ಹೇಗೆ ಅಭಿಷೇಕಿಸಲ್ಪಟ್ಟ ಅದ್ಭುತವಾದ ಶಕ್ತಿಯುತವಾದ ಪ್ರವಾದಿಯಾಗಿ ಮಾರ್ಪಟ್ಟ. ಇಂದು ದೇವರ ರಾಜ್ಯದಲ್ಲಿ ದುಡಿಯಲು ನಮಗೆ ದೇವರ ಒಂದು ಅಭಿಷೇಕ ಬೇಕಾದ ಮುಖ್ಯವಾದ ಕ್ವಾಲಿಫಿಕೇಶನ್. ಆ ದೈವ ಕರೆ ಮತ್ತು ಅಭಿಷೇಕ, ಇದೆರಡಕ್ಕೆ ಸಹಕಾರ್ಮಿಕರಾಗಿ ನಾವು ಪ್ರವರ್ತಿಸಬೇಕು. ಇಲ್ಲಿ ಒಬ್ಬ ಸಾಮಾನ್ಯ ರೈತ ಅಂದಿದ ತಕ್ಷಣ ನಿಮಗೆ ಚೆನ್ನಾಗಿ ನೆನಪಾಗಬೇಕು, ಹೊಲದಲ್ಲಿ ಕೆಲಸ ಮಾಡುವ ಎತ್ತುಗಳನ್ನ ನೇಗಿಲುಗಳನ್ನ ಹಿಡಿದುಕೊಂಡು ಮಾಡುತ್ತಿದ್ದಂತ ಸಾಮಾನ್ಯರಲ್ಲಿ ಸಾಮಾನ್ಯನಾದ ವ್ಯಕ್ತಿ. ಆದರೆ ದೇವರ ಅಭಿಷೇಕ ಮತ್ತು ದೈವ ಕರೆ ಅವನಲ್ಲಿ ಹೇಗೆ ಕಾರ್ಯ ಮಾಡಿತು ಎಂಬುದನ್ನು ನೋಡುವ. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ ಹೀಗೆಂದನು. ನೋಡಿ, ಯಾವಾಗ ಪ್ರವಾದಿ ಎಲಿಯನ ಕಂಬಳಿ ಎಲೀಷನ ಮೇಲೆ ಬಿದ್ದಿತೋ, ನಾನು ಮಾಡುತ್ತಿರುವ ಸೇವೆಯನ್ನ ನೀನು ಮುಂದುವರಿಸುವೆಯಾ? ನನ್ನೊಟ್ಟಿಗೆ ಸೇರಿ ನನ್ನ ಸೇವೆಯಲ್ಲಿ ನೀನು ಸಹಭಾಗಿಯಾಗುವೆಯಾ? ಆ ಕಂಬಳಿಯನ್ನು ಹಾಕುವುದರ ಮೂಲಕ ದೇವರ ಕರೆ ಎಲೀಷನಿಗೆ ಲಭಿಸಿದಾಗ ಆತನು ಮಾಡಿದ ಕೆಲಸವೇನು? ಕೂಡಲೇ ತಾನು ಮಾಡುತ್ತಿದ್ದ ಕೆಲಸವನ್ನ ಬಿಟ್ಟು ಎಲಿಯನ ಬಳಿಗೆ ಬರುತ್ತಾನೆ. ನನ್ನ ತಂದೆ ತಾಯಿಗಳನ್ನ ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಎಂದನು. ಅದಕ್ಕೆ ಎಲಿಯನು, ಹೋಗಿ ಬಾ, ನಾನು ನಿನಗೆ ಮಾಡಬೇಕಾದದ್ದನ್ನು ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟನು. ಇವತ್ತು ಅನೇಕರು ನನ್ನಲ್ಲಿ ಕೇಳುವಂತ ಪ್ರಶ್ನೆ, ಅಕ್ಕ, ನಾನು ಎಷ್ಟೋ ಧ್ಯಾನಕೂಟಗಳಲ್ಲಿ ಭಾಗವಹಿಸಿದ್ದೇನೆ, ಎಷ್ಟೋ ಅಭಿಷೇಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಅಭಿಷೇಕವನ್ನ ಪಡೆದುಕೊಂಡಿದ್ದೇನೆ, ಆದರೆ ಆಧ್ಯಾತ್ಮಿಕವಾಗಿ ನಾನು ಬೆಳವಣಿಗೆಯನ್ನ ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ದೇವರ ರಾಜ್ಯಕ್ಕಾಗಿ ಏನಾದರೂ ಸೇವೆ ಮಾಡಬೇಕೆಂದು ನಾನು ಆಸೆ ಪಟ್ಟಾಗ ಅದು ನನ್ನಿಂದ ಸಾಧ್ಯವಾಗಲಿಲ್ಲ ಎಂದು ಖಿನ್ನರಾಗಿ ಹೋಗಿ ಬಿಡುತ್ತಾರೆ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರಾತ್ಮ ಮತ್ತು ನಾವು ಸಹಕಾರ್ಮಿಕರು, ಕೋವರ್ಕರ್ಸ್. ಪವಿತ್ರಾತ್ಮ ಅಭಿಷೇಕದ ಮೂಲಕ, ಹಸ್ತ ನಿಕ್ಷೇಪ ಪ್ರಾರ್ಥನೆಯ ಮೂಲಕ ನಮ್ಮೊಳಗೆ ಬಂದಿರುವ ಪವಿತ್ರಾತ್ಮ ಮತ್ತು ನಾನು ಸಹಕಾರ್ಮಿಕರು. ನಾನು ದೇವರಾತ್ಮನಿಗೆ ಸಹಕರಿಸಬೇಕು. ದೇವರಾತ್ಮರ ಒಡಗೂಡಿ ನಾನು ನಡೆಯಲು ಪ್ರಾರಂಭ ಮಾಡುವಾಗ ಆ ಅಭಿಷೇಕ, ದೇವರ ಚಿತ್ತ, ದೈವ ಯೋಜನೆ ನಮ್ಮಲ್ಲಿ ನೆರವೇರುತ್ತದೆ. ಇಲ್ಲಿ ಎಲೀಷನು ಕೂಡಲೇ ಮಾಡಿದ ಕೆಲಸವನ್ನ ನೋಡಿ, ನನ್ನ ತಂದೆ ತಾಯಿಗೆ ಮುದ್ದಿಟ್ಟು ನಾನು ಹಿಂದಿರುಗಿ ಬಂದು ನಿಮ್ಮನ್ನು ಹಿಂಬಾಲಿಸುತ್ತೇನೆ. ಅವನು ಹೋದ, ಆ ಜೋಡಿ ಎತ್ತುಗಳನ್ನೆಲ್ಲ 12 ಜೋಡಿ ಎತ್ತುಗಳು. ರೈತನ ಕೆಲಸ ಮಾಡುತ್ತಿದ್ದಂತ ವ್ಯಕ್ತಿ, ರೈತನಿಗೂ ಪ್ರವಾದಿಗೂ ಎಲ್ಲಿಯ ಹೋಲಿಕೆ? ಅಂದರೆ ನೀವು ಯಾರೇ ಆಗಿರಬಹುದು, ಅಭಿಷೇಕವನ್ನ ನೀವು ಪಡೆದುಕೊಂಡ ಮೇಲೆ ದೇವರಾತ್ಮನಿಗೆ ನೀವು ಸಹಕರಿಸಿ ಅದರಲ್ಲಿ ನೀವು ಮುನ್ನಡೆಯುವಾಗ ಆ ಅಭಿಷೇಕ ನಿಮ್ಮಲ್ಲಿ ಆ ಗೋಲನ್ನ ಅದನ್ನ ರೀಚ್ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಇನ್ನೂ ಒಂದು ಮಾತು ಹೇಳ್ಬಿಡ್ತೀನಿ. ಈಗ ನೋಡಿ, ಯಾರದು? ದಾವಿದನಿಗೆ ಸಮುವೇಲ ಪ್ರವಾದಿ ಬಂದ, ಕರೆಕ್ಟ್ ಅಲ್ವಾ? ಕುರಿ ಮೇಯಿಸುತ್ತಿದ್ದ ಕುರುಬನಾದ ದಾವಿದನನ್ನ ಕರೀತಾನೆ, ಎಣ್ಣೆಯನ್ನ ಆತನ ತಲೆಯ ಮೇಲೆ ಅಭಿಷೇಕದ ತೈಲವನ್ನ ಹೊಯ್ದು ಹೇಳ್ತಾನೆ, ಸರ್ವೇಶ್ವರನಾದ ದೇವರು ಇಸ್ರಾಯೇಲರ ಮೇಲೆ ನಿನ್ನನ್ನು ರಾಜನನ್ನಾಗಿ ಮಾಡಿದ್ದಾರೆ ಎಂದು ಹೇಳಿದ ಸಮುವೇಲ ಪ್ರವಾದಿ ರಾಮಕ್ಕೆ ಹೊರಟು ಹೋದ. ಅಭಿಷೇಕವನ್ನ ಪಡೆದುಕೊಂಡ ದಾವೀದ ಕುರಿ ಮೇಯಿಸುವುದಕ್ಕೆ ತೋಟಕ್ಕೆ ಹೋಗಿ ಹೋದ.
ಆದರೆ ನಾವು ಮುಂಬರುವ ಘಟನೆಗಳಲ್ಲಿ ನಾವು ನೋಡುತ್ತೇವೆ ಹೇಗೆ ದಾವೀದನು ಆ ಅಭಿಷೇಕದಲ್ಲಿ ದೇವರ ಆತ್ಮನಿಗೆ ಸ್ತುತಿಗಳ ಮೂಲಕ ಪ್ರಾರ್ಥನೆ ಮೂಲಕ ಒಪ್ಪಿಸಿಕೊಟ್ಟು ಆ ಆತ್ಮರಿಂದ ಮುನ್ನಡೆಸಲ್ಪಟ್ಟಾಗ ಅವನನ್ನ ತಾನಾಗಿ ದೇವರು ಯುದ್ಧ ಭೂಮಿಗೆ ಕರೆದುಕೊಂಡು ಬಂದರು. ನೋಡಿ, ಯುದ್ಧ ಭೂಮಿಯಲ್ಲಿ ಕುರುಬ ಕುರಿಮೇಯಿಸುವ ಹುಲ್ಲುಗಾವಲು ಎಲ್ಲಿ ತಾನಾಗಿ, ಅಂದರೆ ದೇವರಾತ್ಮನಿಗೆ ನಾವು ಸಹಕರಿಸುವಾಗ ನಮ್ಮ ಮೇಲೆ ಬಂದ ಅಭಿಷೇಕ ಮತ್ತು ದೇವರಾತ್ಮನ ಸಹಕಾರ, ತಾನಾಗಿ ಯುದ್ಧ ಭೂಮಿಗೆ ಬರ್ತಾನೆ. ಯುದ್ಧ ಭೂಮಿಯಲ್ಲಿ ಗೋಲಿಯಾತನನ್ನ ಸಾಯಿಸ್ತಾನೆ. ಅಲ್ಲಿಂದ ಅವನಿಗೆ ತನ್ನ ಒಂದು ಸೈನ್ಯ ಕಟ್ಟುತ್ತಾನೆ. ಹಾಗೆ ಸುಮಾರು ವರ್ಷಗಳ ಪ್ರಯಾಣ, ಮರುಭೂಮಿಯಲ್ಲಿ, ಅಡವಿಯಲ್ಲಿ ಹೋರಾಟಗಳು. ಯುದ್ಧಕ್ಕೂ ಕುರುಬನಿಗೂ ಸಂಬಂಧವಿಲ್ಲ. ಆದ್ರೆ ದಾವೀದ ಹೇಳ್ತಾನೆ, ದೇವರು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದಾರೆ ಎಂಬುದಾಗಿ. ಓಕೆ, ಈಗ ಅಲ್ಟಿಮೇಟ್ಲಿ ಕೊನೆಗೂ ದೇವರು ದಾವೀದನನ್ನ ಅರಸನನ್ನಾಗಿ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು. ಇಲ್ಲಿ ಎಲೀಷಾ ಪ್ರವಾದಿಯ ಬಗ್ಗೆ ಸಹ ನಾವು ಅದನ್ನೇ ನೋಡ್ತೇವೆ. ಎಲೀಷಾ ಪ್ರವಾದಿ ಎತ್ತುಗಳನ್ನೆಲ್ಲ ಕಡಿದು ಮಾಂಸದೂಟ ಮಾಡಿ ಹಬ್ಬ ಆಚರಿಸಿ ಎಲ್ಲವನ್ನ ಪರಿತ್ಯಜಿಸಿ ಎಲಿಯನನ್ನ ಹಿಂಬಾಲನೆ ಮಾಡಿದ. ಎಷ್ಟು ವರ್ಷಗಳ ಕಾಲ? ಸುಮಾರು 14 ವರ್ಷಗಳ ಕಾಲ ಎಲಿಯನ ಕೈಗೆ ನೀರು ಹಾಕುತ್ತಿದ್ದ ಶಾಫಾಟನ ಮಗನಾದ ಎಲೀಷಾ ಎಂದು ಬೈಬಲ್ ಅಲ್ಲಿ ನಾವು ನೋಡ್ತೇವೆ. 14 ವರ್ಷಗಳ ಕಾಲ ಅವನು ದೇವರಾತ್ಮನೊಟ್ಟಿಗೆ ಸಹಕರಿಸಿ ದೇವ ಸೇವಕನೊಟ್ಟಿಗೆ ಸತ್ಸಂಬಂಧದಲ್ಲಿದ್ದು ತಾನು ಪಡೆದುಕೊಂಡ ಅಭಿಷೇಕ ಕಾರ್ಯಗತ ಮಾಡುವುದಕ್ಕೆ ಬೇಕಾದ ಪ್ರಯತ್ನವನ್ನೆಲ್ಲ ಮಾಡ್ತಾ ಇದ್ದ. ಆದ ಕಾರಣ ತಕ್ಕ ಸಮಯದಲ್ಲಿ ಎಲಿಯನು ಸುಂಟರ ಗಾಳಿಯಲ್ಲಿ ಸ್ವರ್ಗಾರೋಹಣವಾಗುವಾಗ ಇವನ ಮೇಲೆ ಇಳಿದು ಬಂದ ಅದೇ ಕಂಬಳಿ ಎಲಿಯನು ಮಾಡಿದ ಅದ್ಭುತಗಳಿಗಿಂತ 2 ಪಟ್ಟು ಹೆಚ್ಚಾದ ಅದ್ಭುತಗಳನ್ನ ಎಲೀಷನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಯಿತು. ಒಂದೊಮ್ಮೆ ಎಲಿಯ ಕಂಬಳಿ ಹಾಕದ, ಎಲಿಯ ಕರೆದ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇವನ್ ಮತ್ತೆ ಹೋಗಿ ರೈತನಾಗಿ ಹೊಲದಲ್ಲಿ ನೇಗಿಲಾಕಿ ಉಳುಮೆ ಮಾಡ್ತಾ ಇದ್ರೆ ಹೇಗೆ ದೇವರಾತ್ಮನಿಗೆ ಸಹಕರಿಸ್ತಾ ಇದ್ದ? ನೋಡೋಣ, ಮತ್ತೇನೋ ದೇವರ ಅಭಿಷೇಕ ಕೊಟ್ಟಿದ್ದಾರೆ, ಅವ್ರ ಆಸೆ ಇದ್ರೆ ನನ್ನನ್ನ ಪ್ರವಾದಿಯನ್ನಾಗಿ ಮಾಡಲಿ ಅಂತ ಅವನು ಇದ್ದ ಸ್ಥಳದಲ್ಲೇ ಇದ್ದರೆ ಹೇಗೆ ಆಗ್ತಾ ಇದ್ದ? ಅವನು ತನ್ನನ್ನೇ ತಾನು ಪರಿತ್ಯಜಿಸಿ ಎಲಿಯನನ್ನು ಹಿಂಬಾಲಿಸಿ ಎಲಿಯನೊಟ್ಟಿಗೆ ಸತ್ಸಂಬಂಧದಲ್ಲಿದ್ದು 14 ವರ್ಷಗಳ ಕಾಲ ಅವನೊಟ್ಟಿಗಿದ್ದು ದೇವರ ಸಮಯಕ್ಕಾಗಿ ಕಾದಿದ್ದು ಆತ್ಮೀಕವಾಗಿ ರಹಸ್ಯವಾಗಿ ಬೆಳೀತಾ ಇದ್ದು ದೇವರ ಸಮಯ ಬಂದಾಗ ಅವನ ಮೇಲೆ ಹಾಕಿದ ಒಂದು ಅಭಿಷೇಕ, ಅವನಿಗೆ ಕೊಟ್ಟಂತ ದೇವರ ಕರೆ ಅವನ ಜೀವಿತದಲ್ಲಿ ಪರಿಪೂರ್ಣವಾಯಿತು. ನನಗೂ ಸಹ ಸುಮಾರು 2000 ಇಸ್ವಿಯಲ್ಲಿ ನಾನು ಐಸಿಯುಯಿಂದ ಕೋಮಾದಿಂದ ಜೀವಂತವಾಗಿ ಹೊರಗಡೆ ಬಂದ ಮೇಲೆ ದೇವಸೇವಕರಾದ ಬ್ರದರ್ ಬಾಲರಾಜ್ ಅವರು ಹೇಳಿದ್ರು, ಅಮ್ಮ ತಾಯಿ, ನೀನು ಮೈಕ್ ಹಿಡ್ಕೊಂಡು ಸಾವಿರಾರು ಜನರ ಮುಂದೆ ಸುವಾರ್ತೆ ಸಾರ್ತೀಯ ಅಂತ. ಇದು ಹೇಗೆ ಸಾಧ್ಯ? ಈ ಮನುಷ್ಯನಿಗೆ ಹುಚ್ಚು ಹಿಡಿದಿದ್ಯಾ? ಇದು ನನ್ನಿಂದ ಸಾಧ್ಯ ಅಲ್ಲ. ನಾನೇನು ಫಾದರ, ಕನ್ಯಾಸ್ತ್ರೀನ? ನನಗೂ ಬೈಬಲ್ಗೂ ಅಥವಾ ಸೇವೆಗೂ ಬಹಳ ದೂರ, ಅಜಗಜಾಂತರ ವ್ಯತ್ಯಾಸ ಇದೆ ಎಂದು. ಆದರೆ ಆ ಅಭಿಷೇಕ, ಆ ಹಸ್ತ ನಿಕ್ಷೇಪ ಪ್ರಾರ್ಥನೆ, ಆ ಬ್ರದರ್ ಮೂಲಕ ಬಂದಂತ ನನಗೆ ದೈವ ಕರೆ, ಅದು ನನ್ನಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡಿದಾಗ ನಾನು ಅದಕ್ಕೆ ಸಹಕರಿಸಿದೆ. ದೇವರಾತ್ಮ ಮತ್ತು ನಾನು ಕೋವರ್ಕರ್ಸ್, ದೇವರಾತ್ಮ ಮತ್ತು ನಾನು ಸಹಕಾರ್ಮಿಕರು. ನನಗೆ ಅರಿವಿಲ್ಲದೆ ಡಿವೈನ್ಗೆ ಹೋದೆ, ಧ್ಯಾನಕೂಟ ಅಟೆಂಡ್ ಮಾಡಿದೆ, ಪ್ರಾರ್ಥನೆಗಳಿಗೆ ಹೋಗಕ್ ಸ್ಟಾರ್ಟ್ ಮಾಡಿದೆ. ನನ್ನಲ್ಲಿ ದಾಹ ಉಂಟಾಯ್ತು, ಕೆಲಸ ಬಿಡೋದಕ್ಕೆ ಮನ್ಸು ಮಾಡಿದೆ. ಹಂತ ಹಂತವಾಗಿ ಜಾಯಿಂಟ್ ಫ್ಯಾಮಿಲಿನಲ್ಲಿದ್ದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ದೇವರು ಬಿಡುಗಡೆ ಮಾಡಿಕೊಟ್ರು. ಕೆಲಸ ಮಾಡ್ತಾ ಇದ್ದೆ, ಕೆಲಸದಿಂದ ದೇವರು ಬಿಡುಗಡೆ ಮಾಡಿಕೊಟ್ರು. ಹಂತ ಹಂತವಾಗಿ ಸುಮಾರು 20 ವರ್ಷಗಳ ಹಿಂದೆ ನನ್ನ ಮೇಲೆ ಬಂದಂತ ಪ್ರವಾದನೆ, ನನಗೆ ಬಂದಂತ ದೈವ ಕರೆ ಇವತ್ತು ನಿಮ್ಮ ಮುಂದೆ ಸಾಕ್ಷಿಯಾಗಿ ನನ್ನನ್ನು ತಂದು ನಿಲ್ಲಿಸಿದೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರರೇ, ದೈವ ಕರೆ ಮತ್ತು ಅಭಿಷೇಕ ಸತ್ಯ, ಅದು ತನ್ನ ಕಾರ್ಯವನ್ನ ಮಾಡಿಯೇ ತೀರುತ್ತದೆ. ಆದರೆ ಆ ಕರೆಗೆ ಹೋಗೊಟ್ಟು ನಮ್ಮಲ್ಲಿ ಬಂದಿರುವ ಅಭಿಷೇಕ ಪವಿತ್ರಾತ್ಮನಿಗೆ ಸಹಕರಿಸಿದಾಗ ಅದು ಪರಿಪೂರ್ಣವಾಗುವುದನ್ನು ನಾವು ನೋಡುತ್ತೇವೆ. ಇನ್ನೂ ಒಂದು ಘಟನೆ ನಾವು ನೋಡ್ತೇವೆ. ದೇವರು ಮೊಟ್ಟ ಮೊದಲು ಅಬ್ರಹಾಮನನ್ನ ಕರೆದಿಲ್ಲ, ಅಬ್ರಹಾಮನ ತಂದೆಯನ್ನ ಕರೀತಾರೆ. ನೀನು ನಿನ್ನ ಸ್ವಂತ ನಾಡು ಜನಾಂಗವನ್ನ ಬಿಟ್ಟು ನನ್ನ ಬಳಿಗೆ ಬಾ ಎಂದು ಆದಿಕಾಂಡದಲ್ಲಿ ನಾವು ನೋಡ್ತೇವೆ. ಆದರೆ ತಂದೆ ಬಂದವನು ಆ ಖಾರಾನ್ ನಾಡಿನಲ್ಲಿಯೇ ಅವನು ವಾಸವಾಗಿ ಬಿಡುತ್ತಾನೆ. ತನ್ನ ಪ್ರಯಾಣವನ್ನ ಮುಂದುವರಿಸಿ ದೇವರು ತೋರಿಸಿದ ಸ್ಥಳಕ್ಕೆ ಅವನು ಬರುವುದಿಲ್ಲ. ಆದ ಕಾರಣ ದೇವರ ಕರೆ ಬಂದರೂ ಸಹ ಅಬ್ರಹಾಮನ ತಂದೆ ತನ್ನ ಪ್ರಯಾಣವನ್ನು ಮುಂದುವರಿಸದೆ ಹೋದ ಕಾರಣ
ಅವನ ಮರಣಾನಂತರ ದೇವರು ಮತ್ತೆ ಅಬ್ರಹಾಮನಿಗೆ ಕರೆ ಕೊಡುತ್ತಾರೆ, ನೀನು ಬಿಟ್ಟು ಬಾ ಎಂಬುದಾಗಿ. ಅಬ್ರಹಾಮನ ಕರೆಗೆ ಓಗೊಟ್ಟು ಬಂದ ಅಬ್ರಹಾಮ, ದೇವರ ಕರೆಗೆ ಓಗೊಟ್ಟು ಬಂದ ಅಬ್ರಹಾಮ ದೊಡ್ಡ ಆಶೀರ್ವಾದವನ್ನು ವಿಶ್ವಾಸದ ಪಿತಾಮಹ ಎನಿಸಿಕೊಂಡ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಕರಗಳಿಗೆ ಸಮರ್ಪಿಸುತ್ತೇನೆ. ದೇವರ ಕರೆ ಮತ್ತು ಅಭಿಷೇಕ ಎರಡೂ ನಮ್ಮಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಕರೆದರೋ, ಯಾವ ಅಭಿಷೇಕವನ್ನು ದೇವರು ನಮ್ಮ ಮೇಲೆ ಸುರಿಸಿದರೋ, ಅವೆರಡು ಸತ್ಯ, ಅದು ಕಾರ್ಯ ಮಾಡುವಂತದ್ದೇ ಆಗಿದೆ. ಆದರೆ ಅಭಿಷೇಕವನ್ನು ಪಡೆದುಕೊಂಡು ದೇವರ ಕರೆಗೆ ಹೋಗೊಟ್ಟು ತದನಂತರ ನಾವು ಅದಕ್ಕೆ ತದ್ವಿರುದ್ಧವಾಗಿ ಜೀವಿಸಿದಾಗ ನಾವು ಆ ಗುರಿಯನ್ನು ತಲುಪಲು ಸಾಧ್ಯವಾಗದೆ ತತ್ತರಿಸಿ ಹೋಗುತ್ತೇವೆ. ಆತ್ಮಕ್ಕೇನು ಆಸಕ್ತಿ ಇದೆ, ಆದರೆ ಶರೀರಕ್ಕೆ ಬಲ ಸಾಲದು ಎಂದು ಪ್ರಭು ಯೇಸು ಗೆತ್ಸೆಮನೆ ತೋಪಿನಲ್ಲಿ ಪ್ರಾರ್ಥಿಸಿದಾಗ ಸ್ವರ್ಗದ ಶಕ್ತಿ, ಪವಿತ್ರಾತ್ಮರು ಅವರನ್ನು ಸಶರೀರವಾಗಿ ಬಲಪಡಿಸಿದ ರೀತಿಯಲ್ಲಿ ಈ ಸಮಯದಲ್ಲಿ ಯಾರೆಲ್ಲ ನಾನು ದೇವರ ಕರೆ ನನಗಿದೆ, ಅಭಿಷೇಕವನ್ನು ನಾನು ಪಡೆದುಕೊಂಡು ಅದನ್ನು ನಷ್ಟ ಮಾಡಿದ್ದೇನೆ ಎಂದು ಆತ್ಮದಲ್ಲಿ ಆಸಕ್ತಿ ಇದೆ, ಆದ್ರೆ ಶರೀರಕ್ಕೆ ಬಲ ಸಾಲದು, ನನಗೆ ತಡೆಗಳಿದೆ, ನನಗೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಖಿನ್ನರಾಗಿ ದುಃಖಿಸುತ್ತಿದ್ದಾರೋ ಅಂತ ಎಲ್ಲರ ಮೇಲೆ ಪವಿತ್ರಾತ್ಮರ ಅಭಿಷೇಕ ಇಳಿದು ಬರಲಿ. ಅವರನ್ನ ಕಟ್ಟಿ ಹಾಕಿರುವ ಎಲ್ಲ ಕಟ್ಟುಗಳು, ಎಲ್ಲ ಮಾನಸಿಕವಾದ, ಶಾರೀರಿಕವಾದ, ಪ್ರಾಪಂಚಿಕವಾದ ತಡೆಗಳು ಮುರಿಯಲ್ಪಡಲಿ. ಆ ಪೌಲ ಮತ್ತು ಸೀಲರನ್ನ ಸುವಾರ್ತೆ ಸಾರದಂತೆ, ಯೇಸುವಿಗೆ ಸಾಕ್ಷಿಯಾಗದಂತೆ ಸೆರೆಮನೆಯಲ್ಲಿ ಹಾಕಿ ಅವರ ಕೈಕಾಲುಗಳನ್ನು ಕಟ್ಟಿ ಹಾಕಲ್ಪಟ್ಟಿದ್ದವು. ಅವರು ದೇವರನ್ನ ಸ್ತುತಿಸಿ ಮಹಿಮೆ ಪಡಿಸುವಾಗ ಆತ್ಮರ ಶಕ್ತಿ, ಎಲ್ಲ ಬಂಧನಗಳು ಬಿಡುಗಡೆಯಾಗಿ ಅವರು ಸ್ಥೈರ್ಯದಿಂದಲೂ ಯೇಸುವಿಗೆ ಸಾಕ್ಷಿಯಾಗಿ ನಿಂತ ರೀತಿಯಲ್ಲಿ ಅಂತ ಒಂದು ಅಭಿಷೇಕ ನಮ್ಮೊಬ್ಬೊಬ್ಬರ ಮೇಲೆ ಇಳಿದು ಬರುವಂತಾಗಲಿ. ನಷ್ಟಪಟ್ಟ ಜೀವಿತದ 2 ಪಟ್ಟು ಅಭಿಷೇಕವನ್ನು ಹಿಂದಿರುಗಿಸಿ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ ಪ್ರಭು ಆ ಅಭಿಷೇಕ ಮತ್ತು ದೈವ ಕರೆಯಲ್ಲಿ ಸ್ಥಿರವಾಗಿ ಮುನ್ನಡೆಯಲು ಬೇಕಾದ ಕೃಪಾಶೀರ್ವಾದಗಳು ನಮಗೆ ಅನುಗ್ರಹಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.